ಇವತ್ತಿನ ದಿವಸ ಸುಳ್ಳಿಗೆ ಯಾವತ್ತೂ ಜಯ ಸಿಗೋದಿಲ್ಲ ಎನ್ನುವಂತಹ ವಿಚಾರದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಕಥೆಯನ್ನು ನಾವು ನೋಡೋಣ. ಅಮ್ಮನ ಕಷ್ಟವನ್ನು ನೋಡಲಿಕ್ಕಾಗದೆ ಗರುಡ ಹೋಗಿಬಿಟ್ಟು ಹಾವುಗಳ ಹತ್ರ ಕೇಳ್ತಾನೆ. ಏನಂತ? ಇಷ್ಟು ವರ್ಷ ನಾವು ದಾಸ್ಯರಾಗಿ ಇದ್ದೀವಿ ನಿಮ್ಮ ಜೊತೆ ಅಲ್ವಾ, ಇವತ್ತಿಗೆ ನಾವು ಮುಗಿಬೇಕು, ಏನಾದರೂ ಒಂದು ಅಂತಹ ಕೆಲಸ ಇದ್ದರೆ ಹೇಳಿ, ಅದನ್ನು ಮಾಡಿಬಿಡ್ತೀನಿ, ದಯವಿಟ್ಟು ನನ್ನ ಅಮ್ಮನನ್ನು ದಾಸಿಯಾಗಿ ವಿಮುಕ್ತಿ ಮಾಡಿಕೊಡಿ ಅಂತ ಆ ಗರುಡ ಹಾವುಗಳ ಹತ್ರ ಕೇಳ್ತಾನೆ. ಆಗ ಹಾವುಗಳು ಹೇಳ್ತವೇನಂತ ಅಂದರೆ, ನೀನೇನಾದರೂ ಇಂದ್ರಲೋಕದಲ್ಲಿರ್ತಕ್ಕಂತಹ ಸಮುದ್ರ ಮಥನದಿಂದ ಯಾವಾಗ ಒಂದು ಹೊರಗೆ ಬಂತಲ್ಲ ಅಮೃತ, ಆ ಅಮೃತವನ್ನು ನಮಗೇನಾದರೂ ನೀನು ತಂದುಕೊಟ್ಟೆ ಅಂತ ಆದರೆ ನಾವು ಖಂಡಿತ ನಿನ್ನನ್ನು ದಾಸ್ಯ ಜೀವನದಿಂದ ಮುಕ್ತಿಗೊಳಿಸ್ಬಿಡ್ತೀವಿ, ನಿನ್ನ ಅಮ್ಮನೂ ಕೂಡ ಮುಕ್ತಳಾಗಿರ್ತಾಳೆ ಅಂತ ಹೇಳಿ ಮಾತನ್ನು ಕೊಡ್ತಾರೆ. ಅದಕ್ಕೆ ಗರುಡ ಒಪ್ಕೊಂಡು ದೇವಲೋಕಕ್ಕೆ ಪ್ರಯಾಣವನ್ನು ಬೆಳೆಸ್ತಾನೆ ತನ್ನ ತಾಯಿಗೋಸ್ಕರ. ಇಲ್ಲಿ ಇದು ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ನೀತಿ. ತಾಯಿಗೋಸ್ಕರ ಏನು ಬೇಕಾದರೂ ಅವನು ಮಾಡಲಿಕ್ಕೆ ಸಿದ್ಧವಾಗಿದ್ದ. ಹಾಗಾಗಿ ವೇದದಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳಲ್ಲೂ ಆರಂಭದಲ್ಲಿ ಮಾತೃದೇವೋ ಭವ ಅನ್ನುವಂಥ ವಾಕ್ಯವನ್ನು ಹೇಳಿ ಆರಂಭ ಮಾಡ್ತಾರೆ. ಆ ತಾಯಿಗೋಸ್ಕರ ಅವನು ಎಲ್ಲ ಕಷ್ಟಗಳನ್ನು ಕೂಡ ಯಾವ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾನೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.